ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಜಸ್ಟ್ ಟಿಫಿನ್ ಆಯಿತು, ಇವಾಗ ಮಾರ್ಕೆಟಿಗೆ ಹೊರಡ್ತಿದ್ದೀನಿ. ಇವಾಗ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಬಸ್ಗೋಸ್ಕರ ವೇಟ್ ಮಾಡ್ತಿದ್ದೀನಿ, ಬಸ್ಸೇ ಬರ್ತಿಲ್ಲಪ್ಪ. ಇವಾಗ ನಾನು ಹೊಸರು ಹೊರಡ್ತಿದ್ದೇನೆ. ನವನಗರದಿಂದ ಹೊಸರು 17 ರೂಪಾಯಿ ಇತ್ತು ಬಸ್ ಚಾರ್ಜ್. ಟಿಕೆಟ್ ತೊಗೊಂಡಾಯ್ತಾ. ಇವಾಗ ನಾವು ಕರ್ನಾಟಕ ಸರ್ಕಲ್ ಹತ್ರ ಇದ್ದೇವೆ. ಹೊಸರು ರೀಚ್ ಆಗ್ತದೆ, ಇನ್ನೊಂದು 20 ಮಿನಿಟ್ಸ್ ಆಗೈತೆ. ಜಸ್ಟ್ ನಾವು ಮೇನ್ ರೋಡಿಗೆ ಕನೆಕ್ಟ್ ಆದ್ವಿ. ಇವತ್ತು ಬಿಸಿಲು ಸ್ವಲ್ಪ ಜಾಸ್ತಿ ಇದೆ, ಮಧ್ಯಾಹ್ನ ಮಳೆ ಬರ್ಬೋದು ಅನಿಸ್ತೈತೆ. ನಾನು ಹೊಸರು ಬಸ್ ಸ್ಟಾಪಲ್ಲಿದ್ದೆ. ಎಷ್ಟೋ ಮಟ್ಟ ಬಸ್ಸಿಗೆ ವೇಟ್ ಮಾಡಿ 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 ಸಾಕಾಗಿ ಯಾವಾಗ ಇಲ್ಲಿಂದ ಹೊರಡ್ತಿದ್ದೇನೆ. ಮನೆಗೂ ಬಸ್ ಬರಲಿಲ್ಲ. ಇದೇನು ನೋಡ್ತಿದ್ದೀರಿ, ಇದು ನಮ್ಗೆ ಹುಬ್ಬಳ್ಳಿದ ಹೊಸೂರು ಬಸ್ ಸ್ಟಾಪ್ ಇದೆ. ನಾವು ಇವಾಗ ಬಸ್ ಸ್ಟಾಪ್ ಕಡೆ ಹೋಗೋಣ. ಯಾವುದೋ BRTS ಹೋಗೋಣ, ಇಲ್ಲಾಂದ್ರೆ ಹುಬ್ಬಳ್ಳಿದವ್ರು ಹೋಗೋಣ. ನಾನು ಇವಾಗ ಹೊಸೂರು ಬಸ್ ಸ್ಟಾಪಲ್ಲಿ ವೇಟ್ ಮಾಡ್ತಿದ್ದೇನೆ ಬಸ್ಗೋಸ್ಕರ. ನಾನು ಇವಾಗ BRTS ಬಸ್ ಸ್ಟಾಪ್ ಕಡೆ ಹೋಗ್ತಿದ್ದೇನೆ. ಅಲ್ಲಿ ನಿಂತು ಸಾಕಾದ ಬಸ್ ಬರೋದು ಸಿಕ್ಕಾಪಟ್ಟೆ ರಶ್. ಸುಮ್ಮನೆ ಅಲ್ಲಿ ನಿಂದ್ರು ಬದಲಿ ಸ್ವಚ್ಛತೆ ಮನೆ ರೀಚ್ ಆಗಿರ್ತಿದ್ದೆ ನಾನು. ಇದು ಹೊಸೂರು BRTS ಬಸ್ ಸ್ಟಾಪ್ ನೋಡ್ರಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬಸ್ ಸ್ಟಾಪ್ ಸಿಮಿಲರ್ ಅದಾವ, ಏನು ಮೇಜರ್ ಚೇಂಜಸ್ ಏನಿಲ್ಲ, ಒಂದೇ ಥರ ಡಿಸೈನ್ ಇದೆ. ನಾವಿವಾಗ ಟಿಕೆಟ್ ಕೌಂಟ್ರಿಗೆ ಹೋಗಿ ಟಿಕೆಟ್ ತೊಗೊಂಡು ನಾವು ಇಳ್ಕೊಳ್ಳೋಣಂತೆ. ಅದು ಸಿಕ್ಕಾಪಟ್ಟೆ ರಶ್ ಇದೆ, ನೋಡೋಣ ಇವಾಗ. ಸರ್, ಒಂದು ನವನಗರ ಕೊಡಿ. ನವನಗರ ಟಿಕೆಟ್ ತೊಗೊಂಡಾಯ್ತಾ. ನವನಗರ ಹೊಸೂರಿಂದ ನವನಗರಿಗೆ 16 ರೂಪೀಸ್ ಇದೆ. ಇವಾಗ ನಾವು ಹೊಸೂರು ಬಸ್ ಸ್ಟಾಪಲ್ಲಿದ್ದೀನಿ. ಇವಾಗ ಬಸ್ ಸಂಬಂಧ ವೇಟ್ ಮಾಡೋಣ. ಬಸ್ ಬಂತ, ಹತ್ಕೊಳ್ಳೋಣ ಇವಾಗ. ನಾನು BRTS ಬಸ್ ಹತ್ಕೊಂಡಿದ್ದೇನೆ. ಇವಾಗ ಹೊಸೂರು ಬಿಟ್ಟಿದ್ದೇನೆ. ಇನ್ನೊಂದು 20 ಮಿನಿಟ್ಸಲ್ಲಿ ನಮ್ಮ ಮನೆ ರೀಚ್ ಆಗ್ತೇನೆ. ನೆಕ್ಸ್ಟ್ ಸ್ಟಾಪ್ ನವನಗರ ಹೇಳ್ಕೊಳ್ತಿದ್ದೇನೆ ಇವಾಗ. ನವನಗರ ಸ್ಟಾಪ್ ಅಂತ ನಾನು ಹೇಳ್ಕೊಂಡೆ. ಸುಮ್ಮನೆ ಹೊಸರು ಬಸ್ ಸ್ಟಾಪಲ್ಲಿ ವೇಟ್ ಮಾಡೋ ಬದಲು BRTS ಬಂದುಬಿಟ್ಟಿದೆ. ಇಷ್ಟೊತ್ತೆ ಮನೇಲಿ ಇರ್ತಿದ್ದೆ. ಹಾಫ್ ಆನ್ ಅವರ್ ವೇಟ್ ಮಾಡಿದೆ, ಯಾವುದೂ ಬಸ್ ಬರಲಿಲ್ಲ. ಇವಾಗ ಮನೆಗೆ ಹೊರಡೋಣ ಇವಾಗ. ಜಸ್ಟ್ ಮನೆ ರೀಚ್ ಆದರೆ ಇವಾಗ ಫ್ರೆಶ್ ಅಪ್ ಆಗಿ ಒಂದು ಫಂಕ್ಷನ್ಗೆ ಹೋಗ್ಬೇಕಾ, ಫಂಕ್ಷನ್ ಅಟೆಂಡ್ ಮಾಡೋಣ. ಹಾಕಿದ್ರೆ ಅವ್ರು ರೆಡಿ ಆಗೋಣ. ಇವಾಗ ಜಸ್ಟ್ ರೆಡಿ ಆಯ್ತಾ, ಇವಾಗ ಫಂಕ್ಷನ್ ಹೊಡ್ತಿದ್ದೀನಿ ಇವಾಗ.
ಫಂಕ್ಷನ್ ಮಾತ್ರ ಮಸ್ತ್ ಆಯ್ತಾ. ನಮ್ಮ ವಿಶಸ್ಸು ತಿಳಿಸಾಯ್ತಾ. ಇವಾಗ ನಾವು ಹೊರಡೋಣ ಇಲ್ಲಿಂದ. ಫಂಕ್ಷನ್ ಮುಗಿತಾ ನಮ್ಮ ಮನೆಯ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದ್ದೀವಿ ನಾವು ಇವಾಗ. ಇವಾಗ ಜಸ್ಟ್ ಮನೆಗೆ ಬಂದರೆ ನವನಗರದ ಗಾಮಗಟ್ಟಿ ಗ್ರಾಮದಲ್ಲಿ ಬರುವ ಮಂಗಳವಾರ ಜಾತ್ರೆ ಇರೋದ್ರಿಂದ ಇವತ್ತು ಪ್ರವಚನ ಕಾರ್ಯಕ್ರಮ ಇದೆ. ಇವಾಗ ನಾವು ಹೊರಡ್ತಿದ್ದೇವೆ. ಆಗಿದ್ರೆ ಇವಾಗ ಕರೆಮ್ಮನ ದೇವಸ್ಥಾನಕ್ಕೆ ಹೊರಡ್ತಿದ್ದೇವೆ ನಾವು. ಜಾತ್ರೆ ಇರೋದ್ರಿಂದ ಅದ್ದೂರಿಯಾಗಿ ಡೆಕೋರೇಷನ್ ಮಾಡಿದಾರ. ಸಖತ್ತಾಗಿದೆ ಮಾತ್ರ. ನೋಡ್ರಿ ಇಲ್ಲ ಗೇಮ್ ಎಲ್ಲ ಆಡಕತ್ತಾರ. ನಾವಿವಾಗ ಕರೆಮ್ಮನ ದೇವಿಯ ದ್ವಾರ ಬಾಗಿಲ ಹತ್ರ ಇದ್ದೀವಿ. ಇದು ಗಾಮಗಟ್ಟಿ ಗ್ರಾಮದಿಂದ ಏನು ಬರ್ತಾರಲ್ಲ ಜನಕ್ಕೆ, ಗಾಮಗಟ್ಟಿ ಗ್ರಾಮದಿಂದ ಬರೋರಿಗೆ ಇದು ದ್ವಾರ ಬಾಗಿಲಾಗಿರ್ತದೆ. ನಾನು ನಿಮಗೆ ತೋರಿಸ್ತೀನಿ ಇದನ್ನ. ದೇವಸ್ಥಾನದ ಆವರಣ ಒಳಗಡೆ ನಾಗದೇವತೆನ ಪೂಜೆ ಮಾಡ್ತಾರ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ನಾಗದೇವತೆನ. ಪ್ರಸಾದವನ್ನು ರೆಡಿ ಮಾಡಕತ್ತಾರ. ಇಲ್ಲ ಪ್ರವಚನ ಬೇರೆ ಇದೆ. ಮಂಗಳವಾರದಿಂದ ಅದ್ದೂರಿಯಾಗಿ ಜಾತ್ರೆ ಪ್ರಾರಂಭವಾಗ್ತೈತಿಲ್ಲ. ಅಪಾರದ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರ. ಕರೆಮ್ಮ ದೇವಸ್ಥಾನದಲ್ಲಿ ಜಾತ್ರೆ 13ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ. ಇದು 21ನೇ ತಾರೀಕಿಗೆ ಮಂಗಳವಾರ ಮುಗಿತೈತಂತ. ಪ್ರತಿಯೊಬ್ಬ ಭಕ್ತಾದಿಗಳಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಪ್ರತಿ ಭಕ್ತಾದಿಗಳ ಪ್ರವಚನ ಮುಗಿಸಿ ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ಮನೆಗೆ ಹೋಗ್ತಿದ್ದಾರೆ. ಇವಾಗ ಆಲ್ರೆಡಿ ಒಳಗಡೆ ಇವಾಗ ಪ್ರವಚನ ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಪ್ರವಚನ ಕೇಳಕ್ಕೆ ಹೋಗ್ತಿದ್ದಾರೆ. ಇಲ್ಲಿ ನೋಡ್ತಿದ್ದೀರಿ ನೀವು, ಇಲ್ಲಿ ಪ್ರಸಾದವನ್ನು ರೆಡಿ ಮಾಡ್ತಿದ್ದಾರೆ ಎಲ್ಲರೂ. ಇಲ್ಲಿ ಎಲ್ಲ ಭಕ್ತಾದಿಗಳು ಇವತ್ತು ಕರೆಮ್ಮನ ದೇವಸ್ಥಾನಕ್ಕೆ ಬಂದಿದ್ದಾರೆ. ಸುಮಾರು 4,000 ಮಂದಿ ಅಂದಾಜಿಸಲಾಗಿದೆ. 4,000 ಮಂದಿಗೆ ಇವಾಗ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡ್ತಿದ್ದಾರೆ. ಗ್ರಾಮದ ಜನತೆ ತುಂಬ ಖುಷಿ ಆಗ್ತಿದೆ. ಇವಾಗ ಆಲ್ರೆಡಿ 4,000 ಜನಕ್ಕೆ ಅಡುಗೆ ರೆಡಿ ಆಗಿದೆ. ಇವಾಗ ಹೊರಗಡೆ ಪ್ರವಚನ ಮುಗಿಸಿದಾದ್ಮೇಲೆ ಇಲ್ಲಿ ಪ್ರಸಾದ ಕಾರ್ಯಕ್ರಮ ನಡೀತದೆ. ಇಲ್ಲಿ ನೀವು ನೋಡ್ತಿದ್ದೀರಿ ಕರೆಮ್ಮ ದೇವಿಯ ಜಾತ್ರೆಯ ವಿಶೇಷವಾಗಿ ಭಕ್ತಾದಿಗಳ ಅನ್ನ ಸಂತರ್ಪಣೆಗೋಸ್ಕರ ಅಪಾರವಾದ ಸಂಖ್ಯೆಯಲ್ಲಿ ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಿದ್ದೀರಿ ಬೆಲ್ಲ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಪ್ರಸಾದಕ್ಕೆ ಬೇಕಾದ ಇನ್ನಿತರ ಏನಿದೆ ಎಲ್ಲ ವಸ್ತುಗಳನ್ನು ದೇವಿಗೆ ನೀಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನೀವು ನೋಡ್ತಿದ್ದೀರಿ ಇದು ಕರೆಮ್ಮನ ದೇವಸ್ಥಾನ. ಸುಮಾರು 200 ವರ್ಷಗಳ ಹಿಂದೆ ಈ ಥರ ಇದೆ ಅಂತ. ಬಟ್ ಇವಾಗ ಭಕ್ತಾದಿಗಳೆಲ್ಲರೂ ಸೇರಿ ಜೀರ್ಣೋದ್ಧಾರ ಮಾಡಿ ತುಂಬ ಉನ್ನತವಾಗಿ ದೇವಸ್ಥಾನ ಕಟ್ಟಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಇಲ್ಲಿ ನೋಡ್ತಿದ್ದೀರಿ ನೀವು ಫ್ರೇಮಲ್ಲಿ, ಇದು ಸಣ್ಣ ಕರೆಮ್ಮನ ದೇವಸ್ಥಾನ ಇದೆ. ಸುಮಾರು 200 ವರ್ಷಗಳ ಹಿಂದೆ ಈ ಥರ ಇತ್ತು. ಇಲ್ಲಿ ನೋಡ್ತಿದ್ದೀರಿ ನೀವು ಇದು ದೊಡ್ಡ ಕರೆಮ್ಮನ ದೇವಸ್ಥಾನ. ನಾನು ಮೊದಲೇ ತಿಳಿಸಿರುವ ಹಾಗೆ ಸುಮಾರು 200 ವರ್ಷಗಳ ಹಿಂದೆ ಈ ಥರ ಇತ್ತು.
ನಾವಿವಾಗ ಕರಿಮಣ್ಣ ದೇವಸ್ಥಾನದಲ್ಲಿ ಇಲ್ಲಿ ಪ್ರವಚನ ಕಾರ್ಯಕ್ರಮ ನಡೀತಾ ಇದೆ. ಆಧುನಿಕ ಲಕ್ಕಮ್ಮರು ಬಾರಿ ಚಂದ ಇರ್ತಾರ ನೋಡ್ಬೇಕು ರಾತನ. ಯಾರ ಮನ್ಯಾಗ ಗಂಡ ಸಿಕ್ಕಾಪಟ್ಟಿ ಹೊಡ್ಯಾಕತ್ತಿದ್ದಾವ, ಯಾರಿಗೆ? ಮಗನಿಗೆ ಹೊಡ್ಯಾಕತ್ತಿದ್ನಲ್ಲ, ಹೊಡ್ಯಾಕತ್ತಾಗ ಅಂತ ಬಸವಣ್ಣನವ್ರು ಹೇಳ್ತಾರೆ, ಹಣ್ಣಿನೊಳಗೆ ಒಂದು ಹೊರಿ ನನಗ್ ಬೇಕಂತ ಇಟ್ಕೊಂಡ್ರೆ, ಅನ್ನದೊಳಗೆ ಒಂದು ಅಗಲ ನನಗಂತ ಇಟ್ಕೊಂಡ್ರೆ, ಸೀರೆ ಒಳಗೆ ಒಂದು ಎಣಿ ನನಗ್ ಬೇಕಂತ ಇಟ್ಕೊಂಡ್ರೆ, ಅವತ್ತ ನನ್ನಿಂದ ನೀ ದೂರ ಮಾಡಪ್ಪ, ಅವತ್ತ ನನ್ನ ಮೂಗು ಕೊಯ್ದು ಹೋಗಪ್ಪ ಅಂತ ಬಸವಣ್ಣನವ್ರು ಹೇಳ್ತಾರ. ಅಂದ್ರೆ ಅಂತ ಪ್ರಾಮಾಣಿಕ ಈ ಕಮ್ಮಿ ಆಗುವ ಚಪ್ಪಾಳಿ ಕಾರಣ ಚಪ್ಪಾಳಿ ಹೊಡೆಸುವಂತ ಉದ್ದೇಶ ಇಷ್ಟ. ಕರಿಯಮ್ಮನ ದೇವಸ್ಥಾನದ ಮುಂದೆ ಕೂತ್ಕೊಂಡ ಯಾರ ಮಾತು ಕೊಡೋ ಅಂದ್ರೆ ಎಡಗೈ ಮೇಲೆ ಬಲಗೈ ಕೊಟ್ಟು ಮಾತು ಕೊಡ್ತಾರೆ. ಏನ್ ಅವ್ರ ತಂದೆ ಪಾಟೀಲ್ ಬಹಳ ದೊಡ್ಡ ವಿದ್ವಾಂಸರ. ಜಾತ್ರೆ ಮಾತ್ರ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ. ಅಪಾರವಾದ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರ. ಪ್ರವಚನ ಬಗ್ಗೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ನಡೀತಾ ಇದೆ. ನಾನು ಇವಾಗ ಕರಿಮಣ್ಣ ದೇವಸ್ಥಾನದ ಒಳಗಡೆ ಇದ್ದೀನಿ. ಒಳಗಡೆ ಯಾವ ಥರ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಇವಾಗ. ನಾವಿವಾಗ ಸಣ್ಣ ಕರಿಮಣ್ಣ ದೇವಸ್ಥಾನದ ಒಳಗಡೆ ಇದ್ದೇವೆ. ದೇವಸ್ಥಾನ ಯಾವ ಥರ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೇನೆ. ಮಾಡ್ಯಾಕ ಅವ್ರಿಗೆ ಈ ನಮ್ಮ ಊರಿನ ಪರವಾಗಿ ಮತ್ತು ಎಲ್ಲ ನಮ್ಮ ಕಮಿಟಿ ಪರವಾಗಿ ಸಿಗುತ್ತೆ. ನಾವು ಅವ್ರಿಗೆ ಅಭಿನಂದನೆಗಳನ್ನ ನಾವು ಸಲ್ಲಿಸಬೇಕು. ಇವತ್ತು ನಾವು ಬೇರೆದವ್ರಿಗೆ ಅಡಿಗೆ ಮಾಡಕ್ ಕೊಟ್ರ 1 ಲಕ್ಷ ರೂಪಾಯಿ ಮೇಲೆ ನಮ್ಮ ದಾನಿಗಳು. ಇವತ್ತು ನಾವು ಯಾರ ಕಡೆ ಹೋಗಿ ಕೇಳಿದ್ರು ಯಾರು ಇರೋದಿಲ್ಲ. ಅವರು ಒಬ್ಬರು ಹೋಗಿ ಅಕ್ಕಿಗಳ ಕೊಟ್ಟು ಕಳಿಸ್ಯಾರ. ಅವ್ರಿಗೆ ನಮ್ಮ ಊರಿನ ಪರವಾಗಿ ಎಲ್ಲರ ಪರವಾಗಿ ಎಲ್ಲ ಭಕ್ತಾದಿಗಳ ಪ್ರಸಾದವನ್ನು ತಗೊಳ್ತಿದ್ದಾರೆ. ಇವಾಗ ಜಸ್ಟ್ ಪ್ರವಚನ ಮುಗಿತ. ಬರೋ ಮಂಗಳವಾರ 21ನೇ ತಾರೀಕಿಗೆ ಮೇ 21ಕ್ಕೆ ಅದ್ದೂರಿಯಾಗಿ ಜಾತ್ರೆ ನಡೀತೈತೆ. ತಾವೆಲ್ಲರೂ ಬನ್ನಿರಿ, ಜಾತ್ರೆಯಲ್ಲಿ ಪಾಲ್ಗೊಳ್ರಿ. ಕರಿಮಣ್ಣ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಕರಿಮಣ್ಣ ದೇವಸ್ಥಾನದಲ್ಲಿ ಇವತ್ತು ಪ್ರವಚನ ಕಾರ್ಯಕ್ರಮ ಇತ್ತು. ಮತ್ತು ಮಣಕವಾಡದಿಂದ ಮೃತ್ಯುಂಜಯ ಸ್ವಾಮಿಗಳು ಬಂದಿದ್ರು. ತುಂಬ ಚೆನ್ನಾಗಿ ಪ್ರವಚನವನ್ನು ಮಾಡಿದ್ರು. ಅಪಾರದ ಸಂಖ್ಯೆಯಲ್ಲಿ ಭಕ್ತಾದಿಗಳಲ್ಲಿ ಬಂದಿದ್ರು, ಪ್ರವಚನವನ್ನು ಕೇಳಿದ್ರು. ಇವಾಗ ಎಲ್ಲ ಭಕ್ತಾದಿಗಳ ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ದಾರೆ. ನಮ್ಗೆ ಶಂಕರ್ ಹೆಪ್ಸೂರು ಅಣ್ಣವರ ಭಾಳ ಅಂದ್ರೆ ಭಾಳ ಸಹಕಾರ ನೀಡಿದ್ರ ಎಲ್ಲ ವಿಷಯದ ಕುರಿತಾಗಿ. ಈ ದೇವಸ್ಥಾನದಲ್ಲಿ ಕರಿಮಣ್ಣ ದೇವಸ್ಥಾನದಲ್ಲಿ ಏನೇನು ಆಗ್ತಿದೆ ಅಂತ ಪ್ರತಿಯೊಂದು ಮಾಹಿತಿಯನ್ನು ನೀಡಿದ್ರು. ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳೋಣ. ನಾವು ಇವಾಗ ಪ್ರಸಾದವನ್ನು ಸ್ವೀಕರಿಸಿ ಮನೆಗೆ ಹೋಗೋಣ. ಪ್ರಸಾದ ಎಲ್ಲ ತೊಗೊಂಡಾಯ್ತಾ? ಇವಾಗ ನಾನು ಮನೆಗೆ ಹೊರಡ್ತಿದ್ದೇನೆ. ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.